ದಿನ ಇದ್ದಕ್ಕಿದ್ದಂತೆ ನನಗೊಂದು ಫೋನ್ ಕರೆ ಬಂತು ಎಂಡಮೂರಿ ಸರಿಂದ. ನಿನಗೆ ಒಂದು ಸುದ್ದಿ ಇದೆ ಅಂದರು. ಏನು ಅಂದರೆ, ನನ್ನ ಹೊಸ ಕಾದಂಬರಿಯನ್ನು ನೀನು ಅನುವಾದ ಮಾಡು ಅಂತ ಹೇಳಿದರು. ಎಂಥ ಥ್ರಿಲ್ ಆಯಿತು ಅಂತೀರಿ. ಅದು ಅಲ್ಲದೆ ಅವರು 40 ವರ್ಷಗಳ ಮೇಲೆ ಮತ್ತೊಂದು ಥ್ರಿಲ್ಲರ್ ಬರೆದಿದ್ದರು. ನನಗೆ ಯಾವಾಗಲೂ ಹೇಳಿದ್ದ ನೆನಪು ಅವರಿಗೆ, ಸರ್ ನಾನು ನಿಮ್ಮ ಫಿಕ್ಷನ್ ಒಂದು ಮಾಡೋ ಆಸೆ ಇದೆ ಅಂತ. ನನ್ನ ಅದೃಷ್ಟ ಅವರಿಗೆ ನನ್ನ ನೆನಪಿದ್ದು ನನಗೆ ಕಳಿಸಿಕೊಟ್ಟರು. ನಿಶ್ಶಬ್ದ ವಿಸ್ಫೋಟನ ಅವರು ಬಹಳ ವರ್ಷಗಳಿಂದ ನಂತರ ಬರೆದಿದ್ರು. ಆ ಥ್ರಿಲ್ಲು ಹೊಸತನಕ್ಕೆ ಬಂದಿದ್ದು ಈಗಿನ ಕಾಲದ್ದೆಲ್ಲ ಸೇರಿಸಿ ಬಹಳ ಚೆನ್ನಾದ ಒಂದು ಕಾದಂಬರಿ. ಸಾಮಾನ್ಯ ಶಾಲಾ ಟೀಚರ್ ಒಬ್ಬಳಿಗೆ ಅವಳ ತಂದೆಗೆ ಎಲ್ಲ ತೊಂದರೆ ಕೊಟ್ಟ ಮಂತ್ರಿಯ ಭಾವಮೈದನನ್ನು ಅಥವಾ ಮಂತ್ರಿಯನ್ನು ಎಲ್ಲರನ್ನೂ ಅವಳು ಸೇಡು ತೀರಿಸ್ಕೋತಾಳೆ. ಆ ಕಥೆ ಇದು. ಅದಕ್ಕೆ ಏನು ಬೇಕೋ ಎಲ್ಲ ಥರದ ಪ್ಲ್ಯಾನ್ ಮಾಡ್ತಾಳೆ. ತುಂಬ ಚೆನ್ನಾಗಿ ಹೋಗುತ್ತೆ. ಒಂದು ದೊಡ್ಡ ಪುಸ್ತಕನೇ ನಿಶ್ಶಬ್ದ ವಿಸ್ಫೋಟನ. ಈ ಪುಸ್ತಕ ಬರೆದಾಗ ಸುಬ್ರಹ್ಮಣ್ಯ ಅವರು ಅದನ್ನ ಪ್ರಕಟಿಸಿದ್ರು. ಇದು ಅವರ ಸಾಹಿತ್ಯ ಪ್ರಕಾಶನದಲ್ಲೇ ಬಂತು. ಪುಸ್ತಕ ಬಂದಾಗ ಆಮೇಲೆ ಬಹಳ ಸಲ ಅದು ಟಾಪ್ ಇದರಲ್ಲಿತ್ತು, ಟಾಪ್ 10ನಲ್ಲಿ 2-3 ಸಲ ಬಂದಿತ್ತು. ಒಟ್ಟಿನಲ್ಲಿ ತುಂಬ ಚೆನ್ನಾದ ಪುಸ್ತಕ ಇದು. ಏಕೆಂದರೆ ಎಂಡಮೂರಿಯವರು ಬಹಳ ವರ್ಷಗಳ ನಂತರ ಬರೆದ ಒಂದು ಥ್ರಿಲ್ಲರ್ ಕಾದಂಬರಿ ನನಗೆ ಕೊಟ್ಟಿದ್ದು. ಇಂತಹ ಒಂದು ಅವಕಾಶ ಎಲ್ಲರಿಗೂ ಬರಲ್ಲ, ನನಗೆ ಬಂದಿದೆ. ಅದೇ ನನ್ನ ಅದೃಷ್ಟ. ಯಾಕೆಂದರೆ ಎಂಡಮೂರಿಯವರ ಪರಿಚಯ ನನಗೆ 40 ವರ್ಷಗಳಿಂದ ಇದ್ದರೂ ಅವರದೊಂದು ಒಂದು ಕಥೆಯನ್ನು, ಕೆಲವು ಲೇಖನ ಮಾಲೆಗಳನ್ನು ಪ್ರಕಟಿಸಿದರು. ಅವರ ಕಾದಂಬರಿ ಓದಿ ಥ್ರಿಲ್ ಆಗಿದ್ದ ನನಗೆ ಅವರ ಕಾದಂಬರಿಯೊಂದನ್ನು ಬರೆಯುವ ಆಸೆ ಇತ್ತು, ಬರೆಯುವ ಥ್ರಿಲ್ ತಗೊಳ್ಳುವ ಆಸೆ ಇತ್ತು. ಅದನ್ನು ಅವರು ನನಗೆ ತೀರಿಸಿಕೊಟ್ರು. ನಿಶ್ಶಬ್ದ ವಿಸ್ಫೋಟನ ನನಗೆ ಬಹಳ ಇಷ್ಟವಾಗಿ ಬರೆದ ಕಾದಂಬರಿ, ನನಗೆ ಖುಷಿ ಕೊಟ್ಟ ಕಾದಂಬರಿ. ನಮಸ್ಕಾರ.